ಹೀರೋ ಅವರು ಎಲೆಕ್ಟ್ರಿಕಲ್ ಕಾರ್ ಮಾಡಿದಾರ ಗುರು, ಸೈಕ್ ಆಗಿದೆ. ಏನೋ ಸೂಟ್ ಕೇಸ್ ನ ಇವಿ ಬೈಕ್ ಮಾಡ್ಬಿಟ್ಟಿದಾರ. ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೀರೋ ಮೋಟೋ ಕ್ಯಾಪ್ ಬಿಡುಗಡೆ ಮಾಡಿರುವ 3 ಫ್ಯೂಚರಿಸ್ಟಿಕ್ ಮೊಬೈಲಿಟಿ ಮಾಡೆಲ್ ಬಗ್ಗೆ ಮಾತಾಡೋಣ. ಅವು ಯಾವ್ಯಾವ ಅಂದ್ರೆ ವಿದಾ ನೆಕ್ಸ್ಟ್ 1, ವಿದಾ ನೆಕ್ಸ್ಟ್ 2, ವಿದಾ ನೆಕ್ಸ್ಟ್ 3. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಈ ಮಾದರಿಗಳು ಸಾಮಾನ್ಯ ಇವಿಗಳಲ್ಲ, ಇದು ಹೀರೋನ ಭವಿಷ್ಯದ ಮೈಕ್ರೋ ಮೊಬೈಲಿಟಿ ರೆವಲ್ಯೂಷನ್. ವಿದಾ ನ್ಯೂ ಸೀರೀಸ್ ಗಳು ತುಂಬಾ ಫ್ಯೂಚರಿಸ್ಟಿಕ್ ಬೈಕ್ ಗಳನ್ನ ಲಾಂಚ್ ಮಾಡ್ತಾ ಇದೆ. ಇದು ಎಲೆಕ್ಟ್ರಿಕಲ್ ಬೈಕ್ ನ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಬನ್ನಿ ಅದರ ಬಗ್ಗೆ ನೋಡ್ಕೊಂಡು ಹೋಗೋಣ. ಹೀರೋ ತನ್ನ ವಿದಾ ನ್ಯೂಸ್ ಎನ್ನುವ ಒಂದು ಹೊಸ ಫ್ಯಾಷನೆಟಿಕ್ ಮೈಕ್ರೋ ಮೊಬೈಲಿಟಿ ಸರಣಿಯನ್ನ ಇಕಿಮಾ 2025 ನಲ್ಲಿ ಪ್ರದರ್ಶಿಸಿದೆ. ಈ ಸರಣಿಯಲ್ಲಿ 3 ಮುಖ್ಯ ಮಾದರಿಗಳಿವೆ. ನೆಕ್ಸ್ಟ್ 1 ಅಲ್ಟ್ರಾ ಕೆಪಬಿಲಿಟಿ ಸ್ಟ್ಯಾಂಡಿಂಗ್ ಇವಿ, ನೆಕ್ಸ್ಟ್ 2 ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸೆಲ್ಫ್ ಬ್ಯಾಲೆನ್ಸಿಂಗ್ ಸ್ಕೂಟಿ ಅಂತ ಹೇಳ್ಬೋದು, ನೆಕ್ಸ್ಟ್ 3 ಮೈಕ್ರೋ ಎಲೆಕ್ಟ್ರಿಕಲ್ ಕಾರ್. ನೆಕ್ಸ್ಟ್ 1 ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಮೊದಲು ನೆಕ್ಸ್ಟ್ 1 ನೋಡೋಣ. ಇದು ಅತ್ಯಂತ ಸಣ್ಣ ಅಲ್ಟ್ರಾ ಕೆಪಬಿಲಿಟಿ ಎಲೆಕ್ಟ್ರಾನಿಕ್ ಮೊಬಿಲಿಟಿ. ನೀವು ಇದನ್ನು ಒಂದು ಎಲೆಕ್ಟ್ರಿಕಲ್ ಸ್ಟ್ಯಾಂಡಿಂಗ್ ಸ್ಕೂಟಿ ಪ್ಲಸ್ ಮಿನಿ ಬೈಕ್ ಸಮ್ಮಿಶ್ರಣ ಎಂದು ಕಲ್ಪಿಸಬಹುದು. ಇದು ಯಾವ ರೀತಿ ಇದೆ ಅಂದ್ರೆ ಸ್ಕೂಟರ್ ಇದರ ಮೇಲೆ ನಿಂತ್ಕೊಂಡು ನೀವು ಹೋಗಬಹುದು. ಇದು ಒಂಥರ ಬ್ಯಾಗ್ ರೀತಿ ಇದೆ. ಮುಂದೆ ನಿಮಗೆ ಏನಾದ್ರು ಮೆಟೀರಿಯಲ್ ಏನಾದ್ರು ಬಂದಾಗ ಅದನ್ನ ಹಿಂದ್ಗಡೆ ಹಾಕೊಂಡು ಹೋಗಬಹುದು. ಇದರ ಗಾತ್ರ ತುಂಬಾ ಚಿಕ್ಕದು. ಅತಿ ಹೆಚ್ಚಾಗಿ ಮೆಟ್ರೋ ಸ್ಟೇಷನ್ ಇಂದ ಹಾಗೂ ನಗರ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಜಾಗಗಳ ಪ್ರಯಾಣ ಮಾಡಕ್ಕೆ ಬಳಸಬಹುದು. ಇದೀಗ ನೋಡೋಣ ನೆಕ್ಸ್ಟ್ 2. ಇದು ಹೀರೋ ವಿದ ಎಲೆಕ್ಟ್ರಿಕ್ ಸ್ಕೂಟಿಗಳಲ್ಲಿ ಇದಕ್ಕೆ 3 ಚಕ್ರ ಕೊಟ್ಬಿಟ್ಟು ಸೆಲ್ಫ್ ಬ್ಯಾಲೆನ್ಸಿಂಗ್ ಅನ್ನ ಕೊಟ್ಟಿದ್ದಾರೆ. ಇದು ಸೆಲ್ಫ್ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬ್ಯಾಲೆನ್ಸಿಂಗ್ ರೈಡಿಂಗ್, ಇದನ್ನ ಯಾರು ಬಿಗ್ನರ್ ಕೂಡ ತುಂಬಾ ಈಸಿಯಾಗಿ ಇದನ್ನ ಚಲಾಯಿಸಬಹುದು. ಆ ಸ್ಕೂಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ನೀವು ಈಗಾಗಲೇ ಆ ಸ್ಕೂಟಿನ ನೋಡ್ತಿರ್ಬಹುದು. ಅದರ ಡಿಸೈನ್ ಆಗಿರ್ಬೋದು, ಇದರ ಡಿಸೈನ್ ಕೂಡ ಹಂಗೆ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ, ಮುಂದ್ಗಡೆ 2 ಚಕ್ರ, ಹಿಂದೆ 1 ಚಕ್ರ ಇದೆ. ಇದು ತನ್ನ ಸೆಲ್ಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಇದನ್ನ ನೀವು ಬಿಗ್ನರ್ ಇದೀರಾ ಅಂದ್ರೂ ಕೂಡ ಈಸಿಯಾಗಿ ಓಡಿಸಬಹುದು. ಯಾಕೆಂದ್ರೆ ಬೀಳ್ತೀವೋ ಅನ್ನೋ ಭಯನೇ ಇಲ್ಲ ಈ ಸ್ಕೂಟಿನ ಹೊಡಿಬೇಕಾದ್ರೆ. ಇವೆಲ್ಲ ಫ್ಯೂಚರಿಸ್ಟಿಕ್ ಮಾಡೆಲ್ಗಳಾಗಿರೋದ್ರಿಂದ ಇವುಗಳ ಯಾವುದು ಕೂಡ ರೇಂಜ್ ಆಗಲಿ, ಬ್ಯಾಟ್ರಿ ಪ್ಯಾಕೇಜ್ ಎಷ್ಟು ಕೊಡ್ತಿದ್ದಾರೆ ಅಂತ ಆಗಲಿ, ಯಾವುದನ್ನು ಕೂಡ ಅವರು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಕೆಲವರು ಹೇಳ್ತಿರ್ಬೋದು, ಅವರವರ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಿದ್ದಾರೆ ಹೊರತು ಅಫಿಷಿಯಲ್ ಕಡೆಯಿಂದ ಯಾವುದು ಕನ್ಫರ್ಮ್ ಆಗಿಲ್ಲ. ರೇಂಜ್ ಎಷ್ಟು ಸಿಗ್ತಿದೆ, ಬ್ಯಾಟ್ರಿ ಪ್ಯಾಕೇಜ್ ಎಷ್ಟು ಕೊಡ್ತಿದ್ದಾರೆ ಅಂತ. ಆದ್ರೆ ಅವರು ಒಂದ್ ಮಾತ್ರ ಹೇಳಿದ್ದಾರೆ, ಇವಾಗ ಯೂಸ್ ಮಾಡ್ತಿರೋ ಇವಿ ಬೈಕ್ ಅಂತ ಕಡಿಮೆ ದುಡ್ಡಲ್ಲಿ ರೇಂಜ್ ಅನ್ನ ಕೊಡುವಂತಹ ಕೇಪಬಿಲಿಟಿ ಇದಕ್ಕಿರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಬಜೆಟ್ ಫ್ರೆಂಡ್ಲಿ ಅಂತಾನು ಹೇಳಿದ್ದಾರೆ. ನೋಡ್ಬೇಕು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದೀಗ ತುಂಬಾ ಆಕರ್ಷಣೆ ಆದಂತಹ ಇವ್ರದ ವಿದಾ ನ್ಯೂಸ್ ನೆಕ್ಸ್ಟ್ 3 ಮಾಡೆಲ್ ಬಗ್ಗೆ ನೋಡೋಣ. ಇದು ನೋಡಕ್ಕೆ ಯಾವ ರೀತಿ ಅಂದ್ರೆ ಕಾರ್ ರೀತಿ ಇದೆ, ಅಂದ್ರೆ ಮಿನಿ ಕಾರ್. ಇವರು ಆಲ್ಮೋಸ್ಟ್ ಬೈಕ್ ಹೀರೋ ಬಂದ್ರೆ ಬೈಕ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿತ್ತು. ಮೊದಲ ಬಾರಿಗೆ ಅವರು ಕಾರ್ಗೆ ಕಾಲಿಟ್ಟಿದ್ದಾರೆ. ಈ 3 ಮಾಡೆಲ್ ಅಲ್ಲಿ ಅತ್ಯಂತ ಫ್ಯೂಚರಿಸ್ಟಿಕ್ ಡಿಸೈನ್ ಹೊಂದಿದೆ. ಇದು ಮೈಕ್ರೋ ಎಲೆಕ್ಟ್ರಿಕಲ್ 4 ವೀಲರ್ ಆಗಿದೆ, ಅಂದ್ರೆ ಸಣ್ಣ ಕಾರು. ಇದರಲ್ಲಿ ಫ್ರಂಟ್ ಒಬ್ರು ಮತ್ತೆ ಹಿಂದೆ ಬ್ಯಾಕ್ ಕೂರ್ಬೋದು. ಇದರ ಡೋರ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ನೀವು ನೋಡಬಹುದು. ಇದು ತುಂಬಾ ಆಕರ್ಷಣವಾಗಿ ತುಂಬಾನೇ ಚೆನ್ನಾಗಿದೆ. ನೋಡಕ್ ಮಾತ್ರ ಯಾವುದೋ ಫ್ಯೂಚರಿಸ್ಟಿಕ್, ಯಾವುದೋ ಫಿಲಂ ಕಾರ್ ರೀತಿ ಇದೆ. ಇದಕ್ಕೆ ನೀವು ಜಾಸ್ತಿ ಜಾಗನೂ ಬೇಡ ಅನ್ಸುತ್ತೆ. ಯಾಕೆಂದ್ರೆ ಇದು ಸ್ಕೂಟಿಗಿಂತ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಜಾಗನ ಹಿಡ್ಕೊಳ್ಳುತ್ತೆ. ಇದರಲ್ಲಿ ಜಾಗ, ಪಾರ್ಕಿಂಗು ಮತ್ತೆ ಟ್ರಾಫಿಕ್ ಅವೆಲ್ಲ ನೋಡ್ಕೊಂಡು ಸಣ್ಣದಾಗಿ ಮಾಡಿದ್ದಾರೆ. ಇದನ್ನು ನೋಡಬೇಕು ಎಷ್ಟಕ್ಕೆ ಬರುತ್ತೆ ಅಂತ. ಇದರ ರೇಂಜ್ ಆಗಿರ್ಬೋದು, ಯಾವುದರ ರೇಂಜ್ ಕೂಡ ಅವ್ರು ಹೇಳಿಲ್ಲ. ಅದೆಲ್ಲ ನಮಗೆ ಅಫಿಷಿಯಲ್ ಆಗಿ ಯಾವಾಗ ಲಾಂಚ್ ಆಗುತ್ತೋ ಅವಾಗಲೇ ಗೊತ್ತಾಗುತ್ತೆ ಇವುಗಳ ಬಗ್ಗೆ. ಇಷ್ಟಲ್ಲದೆ ರೀಸೆಂಟ್ ಆಗಿ ಹೀರೋ ಅವರು ಒಂದು ಬೈಕ್ ಟೀಸರ್ ಕೂಡ ಬಿಟ್ಟಿದ್ದಾರೆ. ಆ ಬೈಕ್ ಟೀಸರ್ ನೀವು ನೋಡ್ಬೋದು. ಇದರ ಬಗ್ಗೆ ಸಪ್ರೇಟ್ ಆಗಿ ಮಾತಾಡೋಣಂತೆ. ಇದು ಕೂಡ ಫ್ಯೂಚರಲ್ಲಿ ಬರುವಂತಹ ಗಾಡಿಗಳು. ಈ ಬೈಕ್ನ ಅವರು ಇಷ್ಟರಲ್ಲೇ ಲಾಂಚ್ ಮಾಡಬಹುದು. ಬಟ್ ಆದರೆ ಏನು ಈ ಗಾಡಿಗಳ ಬಗ್ಗೆ ಹೇಳಿದ್ನಲ್ಲ, ವಿದಾ ನ್ಯೂಸ್ ನೆಕ್ಸ್ಟ್ 1, ನೆಕ್ಸ್ಟ್ 2 ಮತ್ತು ನೆಕ್ಸ್ಟ್ 3, ಇವುಗಳು ಸ್ವಲ್ಪ ಲೇಟ್ ಆಗ್ಬೋದು. ಅಂದರೆ ಬರೋ ವರ್ಷದಲ್ಲೇ ಲಾಂಚ್ ಆಗ್ಬೋದು, 26ರಲ್ಲೇ ಲಾಂಚ್ ಮಾಡ್ಬೋದು ಅವರು. ಆದರೆ ಕಾರ್ ಮಾತ್ರ ತುಂಬಾ ಯೂನಿಕ್ ಆಗಿದೆ. ಇವೆಲ್ಲ ಪ್ರೋಟೋಟೈಪ್ ಮಾಡೆಲ್ಗಳು ಅವರೆಲ್ಲ ತೋರಿಸಿರೋದು. ಇಂಡಿಯಾದಲ್ಲೂ ಕೂಡ ಅದನ್ನ ತೋರಿಸ್ಬಿಟ್ಟು ಆಮೇಲೆ ಲಾಂಚ್ ಮಾಡಬಹುದು. ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಏನು ಅಂತ ಕಾದ್ ನೋಡಬೇಕು. ಈ 3 ವೆಹಿಕಲ್ ನೋಡಿದ್ಮೇಲೆ ನನಗನ್ಸಿದ್ದು ಮಾತ್ರ ಹೀರೋ ಬರೀ ಇಂಡಿಯಾಕ್ಕಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಇವಿ ಸೆಕ್ಟರಲ್ಲಿ ಧಮಾಕ ಮಾಡಕ್ಕೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಎಲ್ಲರಿಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆಲ್ಲರಿಗೂ ಒಳ್ಳೆಯದಾಗಲಿ.